ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತೇಳಿ ನಾನು ಶಾಸಕರಾದ ನಂತರ ಸರಿಸುಮಾರು 200 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ಮಂಡ್ಯ ನಗರ ಒಂದಕ್ಕೆ ಇತಿಹಾಸದಲ್ಲಿ 100 ವರ್ಷದ ಇತಿಹಾಸದಲ್ಲಿ ಹಾಕಿದ್ದೀವಿ. ಪ್ರತಿ ರೋಡು, ಸರ್ಕಲ್ಲು, ಫುಟ್ಪಾತು, ಈ 3ನೇ ವಾರ್ಡ್ ಒಂದೇ ಒಂದು ವಾರ್ಡಿಗೆ 20 ಕೋಟಿಯನ್ನು ಹಾಕಿದ್ದೀವಿ. ಬಡವರು ಮಳೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನರಕ ದೃಶ್ಯ ಕಾಣ್ತಾಯಿತ್ತು. 1 ಇಂಚು ನೀರು ಬರದಂಗೆ 2 ವರ್ಷದಲ್ಲೇ ಮಾಡಿ ತೋರಿಸಿದ್ದೀವಿ. ಈಗ ಮಂಡ್ಯದ ಸರ್ಕಲ್ಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಅದಕ್ಕಾಗಿ 5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಸಂಜಯ್ ವೃತ್ತಕ್ಕೆ 2 ಕೋಟಿಯನ್ನು ಬಿಡುಗಡೆ ಮಾಡಿ, ಇಲ್ಲೊಂದು ಭಾಳ ಬಹುಜನರ ಬೇಡಿಕೆ, ಇಡೀ ಮಂಡ್ಯದ ಹಳ್ಳಿಯ ಜನರ ಬೇಡಿಕೆ, ಒಂದು ಕೆಂಪೇಗೌಡರ ಸ್ಟ್ಯಾಚು ಆಗಬೇಕು ಅಂತ. ಅದೇ ರೀತಿ ನಮ್ಮ ಅರುಣ್ ಯೋಗಿರಾಜ್ ಅವ್ರ ಹತ್ರನೇ ಕೆತ್ತನೆ ಮಾಡಿಸಿ ಅನ್ನೋದು ಭಾಳ ಜನರ ಬೇಡಿಕೆ ಆಗಿತ್ತು. ಇವತ್ತು ಅವ್ರನ್ನ ಸಂಜಯ್ ವೃತ್ತಕ್ಕೆ ಕರ್ಕೊಂಡು ಬಂದು ಎಲ್ಲಿ ಮಾಡ್ತೀವಿ ಆ ಸರ್ಕಲನ್ನು ನೋಡಿದ್ದೀವಿ. ಇನ್ನು ಎಲ್ಲ ಅಪ್ರೂವಲ್ ಆಗಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 2 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಒಟ್ಟು ತಳಪಾಯ ಮತ್ತು ವಿಗ್ರಹ ಸೇರಿ 26 ಅಡಿ ಇರುತ್ತೆ. 2 ಕೋಟಿ ರೂಪಾಯಲ್ಲಿ ವಿಶೇಷವಾದ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾಯಿದ್ದೀವಿ. ಅದು ಸ್ಥಾಪನೆ ಆದ ನಂತರ ಮಂಡ್ಯಕ್ಕೆ ಹೊಸ ಕಳೆ ಬರುತ್ತೆ. ಬಹುಜನರ ಬೇಡಿಕೆಯನ್ನು ಈಡೇರಿಸಿದಂಥ ಸಂತೃಪ್ತಿ ನಮಗಿರುತ್ತೆ. ಸರ್, ಇಷ್ಟು ವರ್ಷ ಕೂಡ ಒಂದು ಏನು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಆಗಬೇಕಂತೇಳಿ ಒಂದಷ್ಟು ಮನವಿಗಳು ಬರ್ತಿದ್ದೋ, ಒತ್ತಡ ಕೂಡ ಇರ್ತಿದ್ದೋ, ನಿಮ್ಮ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಸರ್. ಏನು ನಾನು ಶಾಸಕನಾದ ನಂತರ ಕೆಂಪೇಗೌಡರ ರಸ್ತೆ ಮಾಡಿದ್ದೀನಿ, ಅಂಬೇಡ್ಕರ್ ರಸ್ತೆಯನ್ನು ಮಾಡಿದ್ದೀನಿ. ಈಗ ಕೆಂಪೇಗೌಡರ ಸ್ಟ್ಯಾಚುವನ್ನು ಕೂಡ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಅಂಬೇಡ್ಕರ್ ಮತ್ತು ಜಗಜೀವರಾಮ್ರವ್ರದ್ದು ಅಲ್ಲಿ ಪ್ಲಾಸ್ಟಿಕ್ ಪ್ರತಿಮೆ ಇದೆ, ಅದನ್ನು ಪಂಚಲೋಹದ ಪ್ರತಿಮೆಯಾಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ನಿರ್ಧಾರ ಮಾಡಿದ್ದೀವಿ. ಆ 2 ಮಹನೀಯರದ್ದು ಕೂಡ ಕಂಚಿನ ಪಂಚಲೋಹದ ಪ್ರತಿಮೆಯನ್ನು ಕನ್ವರ್ಟ್ ಮಾಡಿ ಅದನ್ನು ಸ್ಥಾಪನೆ ಮಾಡ್ತೀವಿ ಹಂತವಾಗಿ. ಈಗ ಕೆಂಪೇಗೌಡರ ಪ್ರತಿಮೆ ಮಂಡ್ಯ ನಗರದ ಪ್ರಮುಖ ಸರ್ಕಲ್ನಲ್ಲಿ ಬರ್ತಾಯಿದೆ. ಅದ್ರ ಜೊತೆಗೆ ಹೊಸಳ್ಳಿ ಸರ್ಕಲ್ನ ಅಭಿವೃದ್ಧಿಗೆ 1 ಕೋಟಿ ಬಿಡುಗಡೆ ಮಾಡಿದ್ದೀವಿ. ನಿಮಗೆ ಒಂದು ವಿದೇಶಿ ಮಾದರಿಯ ಸರ್ಕಲನ್ನು ಅಭಿವೃದ್ಧಿ ಮಾಡ್ತೀವಿ. ಅದರದ್ದು ಡಿಸೈನ್ ರೆಡಿಯಾಗಿದೆ. ಶೀಘ್ರದಲ್ಲೇ ಟೆಂಡರ್ ಆದಮೇಲೆ ಆ ಡಿಸೈನನ್ನು ಬಿಡುಗಡೆ ಮಾಡ್ತೀವಿ. ಅದೇ ರೀತಿ ಏನು ಫ್ಯಾಕ್ಟ್ರಿ ಸರ್ಕಲ್ ಅಂತ ಕರಿತೀವಿ, ಅಲ್ಲಿಗೆ 2 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದಕ್ಕೂ ಹೊಸ ರೂಪವನ್ನು ಕೊಡ್ತಾಯಿದ್ದೀವಿ. ಮತ್ತು ಒಳಲು ಸರ್ಕಲ್ಗೂ ಕೂಡ ಹೊಸ ಡಿಸೈನ್ ಮಾಡಿದ್ದೀವಿ, ಅದಕ್ಕೂ ಹೊಸ ರೂಪ ಕೊಡ್ತಾಯಿದ್ದೀವಿ. ನೀವು ಆ ಡಿಸೈನೆಲ್ಲ ಬಿಡುಗಡೆ ಮಾಡಿ ಕೆಲಸ ಆರಂಭ ಆದಮೇಲೆ ನಿಮಗೆ ಹೊಸ ಮಂಡ್ಯವನ್ನು ಏನು ನಾನು ಚುನಾವಣೆ ಮುಂಚೆ ಮಾತು ಕೊಟ್ಟಿದ್ದೆ, ನಿಮಗೊಂದು ಹೊಸ ಮಂಡ್ಯವನ್ನು ಕಟ್ಟಿಕೊಡ್ತೀವಿ ಅಂತ, ಆ ಹೊಸ ಮಂಡ್ಯವನ್ನು ಕಾಣ್ತೀರ. ಇದರ ಜೊತೆಗೆ ಈಗ ಮತ್ತೆ 25-30 ಕೋಟಿ ರೂಪಾಯಿನ ಮಂಡ್ಯ ನಗರಕ್ಕೆ ಬಿಡುಗಡೆ ಮಾಡಿದ್ದೀವಿ. ಎಲ್ಲ ರೋಡು ಕೂಡ ಡಾಂಬರೀಕರಣ ಆಗ್ತದೆ. ಈಗ ಗುಂಡಿ ಮುಕ್ತ ನಗರವನ್ನಾಗಿ ನಗರಸಭೆ ಮಾಡಿದೆ. ಇನ್ನೇನು ಸಣ್ಣ ಪುಟ್ಟ ಗುಂಡಿಗಳಿದೆ ಅದನ್ನು ಕೂಡ ಮುಚ್ಚಿ ಇಡೀ ಮಂಡ್ಯ ನಗರವನ್ನು ಗುಂಡಿ ಮುಕ್ತ ನಗರವನ್ನಾಗಿ ಮಾಡಿ ಜನಗಳಿಗೆ ಸುಗಮ ಸಂಚಾರ ಮತ್ತು ರಸ್ತೆ ಕೊಡೋದು ಸರ್ಕಾರದ ಕರ್ತವ್ಯ. ಅದನ್ನು ಮಾಡ್ತೀವಿ. ಇವತ್ತೊಂದು ವಿಶೇಷ ದಿನ ಅಂತಲೇ ಹೇಳ್ಬೋದು. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಮ್ಮ ಮಂಡ್ಯದಲ್ಲಿ ಮಾಡಬೇಕು ಅಂತ ಮಾನ್ಯ ಶಾಸಕರು ಭಾಳ ಪ್ರೀತಿಯಿಂದ ಆಸಕ್ತಿಯಿಂದ ಒಂದು ಆಹ್ವಾನ ಕೊಟ್ಟಿದ್ದರು, ಬಂದು ನೋಡಲಿಕ್ಕೆ, ಒಂದು ಪರಿಶೀಲನೆ ಮಾಡಲಿಕ್ಕೆ. ಆ ವಿಷಯವಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ. ಇದು ಭಾಳ ವಿಶೇಷ. ಇನ್ನೊಂದು ರೀತಿಯಲ್ಲಿ ಏನಂದರೆ ನಮ್ಮ ತಾಯಿಯೂ ಸಹ ಮಂಡ್ಯದ ಮುಟ್ನಳ್ಳಿಯವರು. ಸೊ ಅದೇ ರೀತಿಯಲ್ಲಿ ದೇಶದ ಎಲ್ಲ ಕಡೆ ಮಾಡಿದ್ರೂ ಸಹ ನಮ್ಮ ಮಂಡ್ಯದಲ್ಲಿ ಮಾಡೋದು ಭಾಳ ಸಂತೋಷದ ವಿಷಯ. ಜೊತೆಗೆ ನಮ್ಮ ಕೆಂಪೇಗೌಡರು ಮತ್ತು ನಮ್ಮ ಮಂಡ್ಯಗೂ ಸಹ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಇದೆ. ಆ ಪ್ರೀತಿಗೆ ಏನಂತೀವಿ ಕಲೆಯ ಮುಖಾಂತರ ಎಲ್ಲ ರೀತಿಯ ಒಂದು ನ್ಯಾಯನ ಒದಗಿಸೋ ಪ್ರಯತ್ನ ಮಾಡ್ತೀನಿ. ಈ ಒಂದು ಅವಕಾಶಕ್ಕೆ ನನ್ನನ್ನೆಲ್ಲ ಕರೆಸಿದ್ದಕ್ಕೆ ಶಾಸಕರು ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್, ಮಂಡ್ಯ ಆಗ್ಬೋದು, ಮದ್ದೂರು ಆಗ್ಬೋದು, ಒಂದಷ್ಟು ಮಹಾನ್ ನಾಯಕರುಗಳ ಒಂದು ಪ್ರತಿಮೆ ಮಾಡಲಿಕ್ಕೆ ನಿಮಗೂ ಕೂಡ ಅವಕಾಶ ಇದೆ. ಹೌದು ನೋಡಿ, ಒಂದು ಮಹಾನಾಯಕರದ್ದು ಮಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ನಾವೆಲ್ಲ ಕೆಲಸಗಳನ್ನ ಮಾಡಬೇಕಾಗತ್ತೆ. ಅವರವರ ನಾಯಕರ ಅವ್ರವ್ರದ್ದೇ ಆದ ವರ್ಚಸ್ಸು ಇರುತ್ತೆ, ಅವ್ರದ್ದೇ ಆದ ಒಂದು ಇತಿಹಾಸ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಕಲೆಯ ಮುಖಾಂತರ ಒಂದು ನ್ಯಾಯವನ್ನು ಒದಗಿಸೋ ಕೆಲಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ನಾಯಕರು ಮಾಡಬೇಕಾದ್ರೂ ಒಂದು ಸಪ್ರೇಟಾಗಿ ನಾವು ರಿಸರ್ಚ್ ಮತ್ತು ಸ್ಟಡಿನ ಮಾಡ್ತೀವಿ. ಆ ಸ್ಟಡಿ ಮಾಡಿ ಅದನ್ನು ಒಂದು ನಮ್ಮ ಲೋಕಕ್ಕೆ ಸಮರ್ಪಣೆ ಮಾಡೋ ಕೆಲಸ ಮಾಡ್ತೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.